ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಮಹಿಳಾ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅನೇಕ ಬಿಜೆಪಿ ಮುಖಂಡರು ಭಾವಚಿತ್ರಕ್ಕೆ ಮಸಿ ಬಳಿಯುವ ಮುಖಾಂತರವಾಗಿ ಮತ್ತು ಪ್ರತಿಕೃತಿ ದಹನ ಮಾಡುವ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ರೇಣುಕಾ ಸಿಂಗೆ ಅವರು ಬಿಜೆಪಿ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 2023ರಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕಿತ್ತು, ಆದರೆ 2026ರಲ್ಲಿ ಡಿಮಿಲಿಟೇಷನ್ ಹುನ್ನಾರವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಹಿಳೆಯರ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಬಂದಿದೆ. ನಾವು ಮಹಿಳೆಯರ ಮೀಸಲಾತಿ ವಿರೋಧವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಣಿಶ್ರೀ ಅವರು ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಾವು ಮಹಿಳಾ ಮೀಸಲಾತಿ ಮಸೂದೆಯನ್ನ ಸ್ವಾಗತಿಸುತ್ತೇವೆ, ಆದರೆ ಡಿಲಿಟೇಷನ್ ಮಸೂದೆಯನ್ನ ವಿರೋಧಿಸುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಎನ್ಕೆಎಸ್ ಟಿವಿ4 ಕಲಬುರಗಿ. ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಏನು ಬಿಜೆಪಿಯವರ ಒಂದು ಕುತಂತ್ರ ರಾಜಕೀಯ ಹೆಸರಲ್ಲಿ ಮಹಿಳಾ ಮೀಸಲಾತಿ ಅನ್ನುವಂಥ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬಯಸ್ಕೊತಾ ಇದ್ದಾರೆ. ಆ ಒಂದು ಪ್ರಕ್ರಿಯೆ ಕುರಿತು ನಾವು ಇವತ್ತು ಉಗ್ರವಾದಂಥ ಪ್ರತಿಭಟನೆ ಮಾಡಿದ್ದೀವಿ. ನೋಡಿ ಸರ್, ಈ ಮಸೂದೆ ಮಹಿಳಾ ಮೀಸಲಾತಿ ಬಿಲ್ ಏನದ 2023ರಲ್ಲೇ ಇದು ಸಂಸತ್ತಿನ ಎಲ್ಲ ಸರ್ವ ಸದಸ್ಯರು ಸರ್ವರ ಒಂದು ಅನುಮೋದನೆ ಒಪ್ಪಿಗೆ ಮೇರೆಗೆ ಅನುಮೋದನೆಗೊಂಡಂತ ಇದು ಕಾಯ್ದೆ ಇತ್ತು. ಇದನ್ನ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಗೌತಮಿ ಮುರ್ಮು ಮೇಡಮ್ ಅವರು ಕೂಡ ಇದಕ್ಕೆ ಸಿಗ್ನೇಚರ್ ಮಾಡ್ಯಾರ. ಇನ್ನೇನು ನೋಟಿಫಿಕೇಶನ್ ಮಾಡಿ ಜಾರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಈಗ ಮತ್ತೆ ಇದು ಒಂದು ಆಗಲೇ ಹಿಂದೆ ಆಗಿರುವಂಥ ಕಾಯ್ದೆನ ಮತ್ತೊಂದ್ಸಲ ಎಷ್ಟು ಸಲ ಇವರು ಆ ಬಿಲ್ನ ಜಾರಿಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಆಗ ಹೋಗಿದ್ದು ಹಳೇದದ. ಈಗೇನು ಅವ್ರು 2023ದಾಗ ಮಾತು ಕೊಟ್ಟಿದ್ರು, ಆ ಪ್ರಕಾರ ಇದನ್ನ ಮಾಡಬೇಕಾಗ್ಯದ. ಈಗ ತಮ್ಮ ರಾಜಕೀಯ ಬೇಳೆ ಬೇಯಿಸೋಕ್ಕೋಸ್ಕರ ಇವರು ಡಿಲಿಮಿಟೇಷನ್ನ ಏನು ಅದ್ರ ಜೊತೆಗೂಡಿಸಿ ಜಾರಿಗೆ ಮಾಡ್ತಾ ಇದ್ದಾರೆ. ನಾವು ಅದರ ವಿರೋಧ ಮಾಡ್ತಾ ಇದ್ದೀವಿ ಹೊರತಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಮಹಿಳಾ ವಿರೋಧಿ ನೀತಿಯನ್ನು, ಮಹಿಳಾ ವಿರೋಧಿ ಧೋರಣೆಯನ್ನು ಎಂದೂ ತೋರಿಲ್ಲ. ಅವರು ಎಂಥ ಮಹಿಳಾ ವಿರೋಧಿಗಳದಾರಂತ ಈ ಮೊದಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ನಮ್ಮ ಹತ್ರಾಸ್ ಘಟನೆಯಲ್ಲಿ ಏನಾಯಿತು, ಅಪ್ರಾಪ್ತ ಒಂದು ಪುಟ್ಟ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಆ ಬಾಲಕಿಯ ಶವನು ಕೂಡ ಅವರ ತಂದೆ ತಾಯಿ ಕೊಡದೆ ಅಲ್ಲಿಯ ಆಡಳಿತನೇ ಅವರ ಶವ ಸಂಸ್ಕಾರ ಮಾಡ್ತದ. ಉನ್ನಾವೋನಲ್ಲಿ ಕುಲ್ದೀಪ್ ಅವ್ರದೇ ಪಕ್ಷದ ಶಾಸಕ ಕುಲ್ದೀಪ್ ಸಿಂಗ್ ಸಂಗಾರ್ ಅಂತವನು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಮ್ಮ ದೇಶಕ್ಕೆ ಅತಿ ಹೆಚ್ಚು ಒಲಿಂಪಿಕ್ ಚಿನ್ನದ ಪದಕಗಳನ್ನು ತಂದುಕೊಂಡಂಥ ನಮ್ಮ ಸಹೋದರಿಯರು ಕುಸ್ತಿಪಟುಗಳ ಮೇಲೆ ಲೈಂಗಿಕ ಶೋಷಣೆ, ಬ್ರಿಜ್ ಭೂಷಣ್ ಸಿಂಗ್ ಎನ್ನುವಂಥ ಒಬ್ಬ ಅವಿವೇಕಿ ಲೈಂಗಿಕ ಶೋಷಣೆ ಮಾಡಿದಾಗ ಅವರು ಕೂಡ ಆ ವಿಷಯದ ಬಗ್ಗೆನೂ ಕೂಡ ಮಾನ್ಯ ಮೋದಿಜಿಯವರಾಗಲಿ ಅವರ ಸಂಪುಟದ ಯಾರೂ ಕೂಡ ತುಟಿ ಪಿಟಿಕನಲ್ಲ ಅದ್ರ ಬಗ್ಗೆ ಬಾಯಿ ಬಿಚ್ಚಲ್ಲ. ಸೋಫಿಯಾ ಖುರೇಶಿ ಮೇಡಮ್ ಅವ್ರು ತಮಗೆ ಗೊತ್ತಿರಬೇಕು. ಅಂಥವ್ರಿಗೆ BJPಯ ಕೇಂದ್ರ ಸಂಸದರೊಬ್ಬರು ಇವರು ಭಯೋತ್ಪಾದಕೀಯ ಸಹೋದರಿಯರು ಅಂತ ಹೇಳ್ತಾರೆ. ಸೋಫಿಯಾ ಖುರೇಶಿ ಅವ್ರ ಬಗ್ಗೆ ಇವರು ಭಯೋತ್ಪಾದಕಿಯರ ಸಹೋದರಿ ಅಂತ ಹೇಳ್ತಾರೆ. ಇವರಿಗೆಲ್ಲ ಅವಾಗ ಮಹಿಳಾ ಇದು ಕಾಣಿಸ್ಲೇ ಇಲ್ವಾ? ಅತಿ ಹೆಚ್ಚು ಬಲಾತ್ಕಾರ, ಮಹಿಳಾ ದೌರ್ಜನ್ಯ, ಲೈಂಗಿಕ ಶೋಷಣೆ ಏನಾದರೂ ಮಾಡಿದವ್ರು ಇವತ್ತಿನ ದಿನ ಅದಾರಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇರೋದೇ BJP ಸರ್ಕಾರದಲ್ಲಿ. ಅವ್ರು ಇವತ್ತೇನು ಹೇಳ್ತಾರೆ, ಕಾಂಗ್ರೆಸ್ನವರು ಮಹಿಳಾ ವಿರೋಧಿ ಧೋರಣೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕ್ರಿ ಇವರಿಗೆಲ್ಲ. ಯಾರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಮೀಸಲಾತಿ ತಂದುಕೊಟ್ಟು ಇವತ್ತ 4 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರಲ್ರಿ. ಯಾರು ಕೊಡುಗೆ? ಅವತ್ತು ಮೋದಿಯವರಿದ್ರ ಅವತ್ತು ಇವ್ರಿಗೆ ಅಲ್ಲ ಬ್ರದರ್. ಇವರು ಎಷ್ಟು ಸಲ ಏನಂತಾರೆ, ಬಿಡುಗಡೆ ಮಾಡಿದ ರೈಲನ್ನೇ ಮತ್ತೆ ಬಿಡುಗಡೆ ಮಾಡ್ತಾರ. ಉದ್ಘಾಟನೆ ಮಾಡಿದ ಬಿಲ್ಡಿಂಗೇ ಎಷ್ಟು ಸಲ ಉದ್ಘಾಟನೆ ಮಾಡ್ತಾರೆ ಇವರು. ಈಗಿದ್ರ ಪಾಸ್ ಆಗಿರೋ ಬಿಲ್ನ ಮತ್ತೆ ಪಾಸ್ ಮಾಡ್ತಾರ. ಎಂಥದ್ದು ಸಂಸತ್ತಿನಾಗ ಅವಿವೇಕತನ ಇದು. ಮೋದಿಯವರು ಭಾಳ ಹೊಂಬತನ, ಅವಿವೇಕತನ ಇದು. ಇದಕ್ಕೆ ಯಾರು ಒಪ್ಪಲ್ಲ. ಮತ್ತೆ ದಕ್ಷಿಣ ಭಾರತದ ಶಾಸಕರಾಗಲಿ ಸಂಸದರಾಗಲಿ ಯಾರು ಹುಚ್ಚರಲ್ಲ, ಪ್ರಜ್ಞಾವಂತರದಾರ. ಇವ್ರಿಗೆ ಯಾರು ಮೋದಿಯವರು ಪಾಗಲ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರದಾರ. ಮತ್ತೆ ಮಾನ್ಯ ಮೋದಿಯವರಿಗೆ ಗೊತ್ತಿತ್ತು ಅವ್ರದ್ದು 2/3 ಮೆಜಾರಿಟಿ ಸಿಗಲ್ಲ. ಈ ಬಿಲ್ ಆಗಲೇ ಪಾಸ್ ಆಗ್ಯದ, ಇದಕ್ಕೆ ಮತ್ತೊಂದ್ಸಲ 2/3 ಮೆಜಾರಿಟಿ ಸಿಗಲ್ಲ ಅಂತ ಗೊತ್ತಿತ್ತು.
ಬಿಲ್ನ ಸಂಸತ್ತಿನಲ್ಲಿ ಮತ್ತೆ ಎತ್ತ ಧ್ವನಿ ಪ್ರಸ್ತಾಪ ಮಾಡ್ತಾರೆ. ಎಂಥ ನಾಚಿಕೆಗೇಡಿನ ಸಂಗತಿ ಇದು. ಈಗ ಯಾಕೆ ನಾವು ನಮ್ಮ ದಕ್ಷಿಣ ಭಾರತೀಯರಿಗೆ ಅನ್ಯಾಯ ಆಗ್ತದೆ ಅಂತ ಸ್ಪಷ್ಟವಾಗಿ ಗೊತ್ತಿದ ಮೇಲೆ ನಾವು ಯಾಕ್ರಿ ನಮ್ಮ ಸಂಸದರು ಯಾಕ್ರಿ ಅವ್ರ ಜೊತೆ ಕೈ ಸೇರಿಸಬೇಕು, ಯಾಕೆ ಕೈ ಜೋಡಿಸ್ಬೇಕು? 2023 ಬಿಲ್ ಪಾಸ್ ಆಗಿದೆ ಅಂತ ಕೂಡ ನೀವೇ ಹೇಳ್ತೀರಿ. ಈಗಿದ್ರ ನಾವು ಬಿಲ್ ನಾವು ಅಗೇನ್ಸ್ಟ್ ಇದೆ ಅಂತ ಮಹಿಳಾ ಯಾವತ್ತೂ ಕೂಡ ಮಹಿಳಾ ಮಸೂದೆ ವಿರೋಧಿ ಅಲ್ಲ. ಇದು ಮೋದಿಯರ ಕುತಂತ್ರ. ಇವರು ನಾಟಕ ಮಾಡ್ತಾ ಇದಾರ. ನಮ್ಮ ಭಾರತದ ಇಡೀ ಮಹಿಳಾ ಸಂಕುಲವನ್ನ ಇವರು ಅವಮಾನ ಮಾಡುತ್ತಾ ಇದ್ದಾರೆ, ಅವಮಾನಗೊಳಿಸ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಹೆಸರು ಮೇಲೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ತಾ ಇದ್ದಾರೆ. ಅವ್ರೇನು 23ದಾಗ ಏನಂತಾರೆ 2011 ಜನಗಣತಿ ಪ್ರಕಾರ ನಾವು ಮೀಸಲಾತಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟು ಮಾಡಿದ್ರೆ ಓಕೆ ಆಯ್ತು. ಮತ್ತೆ ಈಗ ಬಂದು ಡಿಲಿಮಿಟೇಷನ್ ಯಾಕೆ ಸೇರಿಸಿದ್ರು ಇವ್ರ? ಬಿಜೆಪಿ ಮುಖಂಡ ಹೇಳ್ತಾರೆ 2026ಕ್ಕೆ ಡಿಲಿಮಿಟೇಷನ್ ಮಾಡ್ಲೇಬೇಕಾಗಿತ್ತು, ಮಾಡ್ತಿದೀವಿ ಅಂತ ಹೇಳಿದ್ರು. ಅರೆ ಇದು 23ರಲ್ಲಿ ಇದ್ರಾಗ ಯಾಕೆ ಹಾಕಿಲ್ಲ ಅವರು? ಹಾಕ್ಬೇಕಾಗಿತ್ತು, ನೋಟಿಫಿಕೇಶನ್ ಅಲ್ಲಿ ಮತ್ತೆ ಹೇಳ್ಬೇಕಾಗಿತ್ತು. ಈಗ ಇವ್ರದ್ದು ಇನ್ನೊಂದು ಏನು ಕುತಂತ್ರ ಏನು ಗೊತ್ತಾ? ಈಗ ನಾಳೆ ನಿನ್ನೆ 26ರಲ್ಲಿ ಏನು ಮಾಡಿದ್ರಲ್ಲ, ನಿನ್ನೆ ಮಹಿಳಾ ಮಸೂದೆ ಏನದು ಬಿಲ್ ಫೇಲ್ ಆಯ್ತಲ್ಲ, ಆ ಬಿಲ್ಲಿನ ಅಂಗೀಕಾರ 2034ಕ್ಕೆ ಜಾರಿಗೆ ಮಾಡ್ತಾರಂತ. ನಮಗದು ಗೊತ್ತೇ ಇಲ್ಲ. ಈಗಲ್ಲ ಇದು 2026 ಆಗಲ್ಲಂತ್ರಿ. ಇದು 2034 ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಮಹಿಳೆಯರನ್ನ ಇವರು ಶೋಷಣೆ ಮಾಡ್ತಾರೆ, ಎಷ್ಟು ಮಹಿಳೆಯರ ಸ್ವಾತಂತ್ರ್ಯವನ್ನ ಹತ್ತಿತ್ತಾರ, ಎಷ್ಟು ಮಹಿಳಾ ಪ್ರಾತಿನಿಧ್ಯದ ವಿರುದ್ಧ ನಡ್ಕೋತಾ ಇದ್ದಾರೆ ಇವರು. ನಾಚಿಕೆ ಆಗ್ಬೇಕು ಇವರಿಗೆ ಈ ರೀತಿ ಸುಳ್ಳು ಸುಳ್ಳು ಹೇಳಿ. ನಮ್ಮ ಆಗ್ರಹ ಏನು 2023 ಸೆಪ್ಟೆಂಬರ್ 28ನೇ ತಾರೀಕು ಮಹಿಳಾ ಮಸೂದೆ ಏನಾಯ್ತಲ್ಲ, ಆ ಬಿಲ್ ಯಾವುದೇ ಷರತ್ತುಬದ್ಧ ಇದು ಇರಲಾರ್ದೆ ತಕರಾರು ಇಲ್ಲದೆ ಅದು ಇವತ್ತೇ ಜಾರಿಗೆ ಆಗಬೇಕು, ಈಗಲೇ ಜಾರಿಗೆ ಆಗಬೇಕು. ಇದು ನಮ್ಮ ಹಕ್ಕೊತ್ತಾಯ. 2023 ಸೆಪ್ಟೆಂಬರ್ 28ನೇ ತಾರೀಕು ಏನು ಬಿಲ್ ಇವರು ಇದು ಮಾಡ್ಯಾರ ಅದು ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಬೇಕು. ಮಾನ್ಯ ಮೋದಿಜಿ ಅವರು ಇವತ್ತೇ ಮಾಡಬೇಕು, ಈಗಲೇ ಮಾಡಬೇಕು. ಇದು ನಮ್ಮ ಹಕ್ಕೊತ್ತಾಯ. ತೋರಿಸಿದ್ರಾಯ್ತು ಅಂತ ಇವ್ರು ಏನು ಕುತಂತ್ರ ಎಳೆದಿದ್ರಲ್ಲ, ಆ ಕುತಂತ್ರ ಯಶಸ್ವಿ ಆಗಿಲ್ಲ. ಮಾನ್ಯ ನರೇಂದ್ರ ಮೋದಿಜಿ ಅವರೇ, ನೀವು ಇವತ್ತ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಮಸೂದೆ ಬಿದ್ದು ಹೋದ್ರೂ ಕೂಡ ಅದರ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಇದು ಯಾವುದೋ ವಿಷಯ ಅಲ್ಲ, ಈ ದೇಶದ ಮಹಿಳಾ ಸಬಲೀಕರಣದ ವಿಷಯ, ಮಹಿಳಾ ಪ್ರಾತಿನಿಧ್ಯದ ವಿಷಯ. ಪ್ರತಿಯೊಂದು ಹಂತದಲ್ಲಿ ನಾವು ನಮ್ಮ ದೇಶದಲ್ಲಿ ಮಹಿಳೆಯರನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ. ಅತಿ ಪೂಜನೀಯ ಭಾವದಿಂದ ಗೌರವದಿಂದ ನಾವು ಮಹಿಳೆಯರನ್ನ ಕಾಣ್ತೀವಿ. ಅವರ ಹೆಸರ ಮೇಲೆ ನೀವು ರಾಜಕೀಯ ಮಾಡ್ತೀರಿ. ಮಹಿಳಾ ಮಸೂದೆ ಅನ್ನೋದು ವಿರೋಧ ಪಕ್ಷದವರಿಗೆ ಹೇಳಿದಾರಲ್ಲ, ನೀವು ನಮ್ಮ ಬಿಲ್ ಪಾಸ್ ಮಾಡಕ್ಕೆ ಸಪೋರ್ಟ್ ಮಾಡಿ ನಿಮಗೆ ಕ್ರೆಡಿಟ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಸರ್, ಕ್ರೆಡಿಟ್ಗೋಸ್ಕರ ಅವ್ರ ಬ್ಯಾನರ್ ಅಲ್ಲಿ ಫೋಟೋಗೋಸ್ಕರ ನಾವು ಕಾಂಗ್ರೆಸ್ನವರು ಬದ್ಧತೆ ಇಟ್ಕೊಂಡವರು, ನಾವು ನ್ಯಾಯಯುತವಾಗಿ ಜನರ ಪರವಾಗಿ ಕೆಲಸ ಮಾಡೋರು. ನಾವು ಕ್ರೆಡಿಟ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಮ್ಮ ನಾಯಕರು ಯಾರು ಕೂಡ ಕ್ರೆಡಿಟ್ ಬೇಕಾದ್ರೆ ಬೇಕಾದಷ್ಟು ಸುಳ್ಳು ಪ್ರಚಾರ ಮಾಡಿ ಕ್ರೆಡಿಟ್ ತಗೋಬಹುದು. ಕ್ರೆಡಿಟ್ಗೋಸ್ಕರ ಮಾಡ್ತಾ ಇಲ್ಲ. ಮಹಿಳೆಯರ ಸ್ಥಾನಮಾನಕ್ಕೆ ಗೌರವ ಕೊಟ್ಟು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಮ್ಮ ಮನುವಾದಿ RSS ನೀತಿ ಏನದ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಏನು ಹೇಳ್ಕೊತಾ ಬಂದಾರ, ಆ ನಿಟ್ಟಿನಲ್ಲಿ ಇವತ್ತ RSSನ ಬೆನೆ ಕೂಸು BJP ಇವತ್ತು ಏನು ಅವ್ರು ಆ ರೀತಿಯಲ್ಲಿ ಕೆಲಸ ಮಾಡ್ಲತ್ತದ, ನಾವು ಅದನ್ನ ವಿರೋಧಿಸ್ತಾ ಇದ್ದೀವಿ. ಮಹಿಳಾ ಮೀಸಲಾತಿ 2023 ಅನ್ವಯ ಇವತ್ತು ಜಾರಿಗೆ ಆಗಬೇಕು, ಈಗಲೇ ಆಗಬೇಕು. ಅದ್ರ ಜೊತೆ ಯಾವ ಡಿಲಿಮಿಟೇಷನ್ ಜೋಡಣೆ ಮಾಡೋ ಅವಶ್ಯಕತೆ ಇಲ್ಲ. ಷರತ್ತು ಬದ್ಧ ಯಾವುದೇ ಜಾರಿಗೆ ಆಗಬೇಕು. ಅದ್ರ ಜೊತೆ ಬೇರೆ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾವು